ಪಾಟೀಲ್ ಸರ್, ಈಗ RCB ಬೌಲಿಂಗ್ ಹಾಗೆ ನಮ್ಮ DC ಬೌಲಿಂಗ್, ಸೊ ಎರಡನ್ನು ಕಂಪೇರ್ ಮಾಡೋದಾದ್ರೆ ಖಂಡಿತ ಇವತ್ತು ಹ್ಯಾಸಲ್ವುಡ್ ಆಡ್ತಾರ, ಡಫಿ ಆಡ್ತಾರ ಅಂತ ಹೇಳಿ ಕೆಲವೊಂದು ನಡೀತಾ ಇದೆ. ಅದ್ರಲ್ಲಿ ಖಂಡಿತವಾಗ್ಲೂ ಹ್ಯಾಸಲ್ವುಡ್ ಆಡ್ತಾ ಇದ್ದಾರೆ. ಯಾಕೆ ಅವರು ಮೊನ್ನೆ ಪಂದ್ಯ ಮಿಸ್ ಮಾಡಿದ್ರು ಅಂದ್ರೆ ಜರ್ನಿ ಆಗಿತ್ತು. ನೆಕ್ಸ್ಟ್ ಡೇನೇ ಇರೋದ ಕಾರಣಕ್ಕಾಗಿ ಡಫಿ ಅವ್ರನ್ನ ವಾಪಸ್ ಆಡಿಸಿದ್ರು. ಅದೇ ಕಾರಣಕ್ಕಾಗಿ ಲಾಸ್ಟ್ ಮ್ಯಾಚ್ ಕೂಡ ಹ್ಯಾಸಲ್ವುಡ್ ಬಂದಿದ್ರು. ಮತ್ತೆ ಇದೇ ಮ್ಯಾಚ್ನ ಹ್ಯಾಸಲ್ವುಡ್ ಆಡ್ತಾರೆ. ಡಫಿಗೆ ಸ್ಥಾನ ಇಲ್ಲ. ಅದೊಂದು ಖಂಡಿತವಾಗ್ಲೂ ಬೇಜಾರಂತೂ ಇರುತ್ತೆ. ನಮ್ಮ ಬಾಲಿಂಗ್ ಪಡೆ ನೋಡಿ ನೀವು, ಭುವಿ, ಹ್ಯಾಸಲ್ವುಡ್, ಸುಯೇಶ್ ಶರ್ಮಾ, ರಶಿಕ್ ದಾರ್ ಲಾಸ್ಟ್ ಪಂದ್ಯದ ಹೀರೋ, ಕೃಣಾಲ್ ಪಾಂಡ್ಯ, ಶೆಫರ್ಡ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇದ್ದಾರೆ. ಈ 5 ಜನ ತಗೊಂಡ ಕೃಣಾಲ್, ಭುವಿ, ಜೋಶ್ ಹ್ಯಾಸಲ್ವುಡ್, ಸುಯೇಶ್ ಶರ್ಮಾ, ರಶಿಕ್ ದಾರ್ ಅದ್ಭುತವಾದಂಥ ಫಾರ್ಮಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಆ ಓಪನಿಂಗ್ 6 ಓವರ್ಗಳಲ್ಲಿ ಆ ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ವಿಕೆಟ್ಸ್ಗಳನ್ನು ತಗೊಳ್ತಾ ಇದ್ದಾರೆ. ಇದು ನಮಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಯಾಕಂತಂದ್ರೆ ಬಿಗ್ ಸ್ಕೋರ್ ಆಗೋದಕ್ಕೆ ಬಿಡ್ತಾ ಇಲ್ಲ. ಬಟ್ ಈ ಕಡೆಗೆ ಬಂದ್ರೆ ಲುಂಗಿ ಅಂಗಡಿಯನ್ನ ಬಿಟ್ರೆ ಬೇರೆ ಯಾರು ಕೂಡ ಅಷ್ಟರ ಮಟ್ಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ನಟರಾಜನ್ ಒಳ್ಳೆ ಲೈನ್ ಅಂಡ್ ಲೆಂತ್ ಇದೆ, ಬಟ್ ವಿಕೆಟ್ಸ್ ಬೀಳ್ತಾ ಇಲ್ಲ. ಡೆತ್ ಓವರ್ಸ್ ನಲ್ಲಿ ರನ್ ಕೊಡ್ತಾ ಇದ್ದಾರೆ. ಮುಖೇಶ್ ಕುಮಾರ್ ಮೊದಲಿಂದನೂ ಒಳ್ಳೆ ಬೌಲರು, ಬಟ್ ಈ ಸೀಸನ್ ನಲ್ಲಿ ಅಂತ ಒಂದು ಕಮಾಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಕುಲ್ದೀಪ್ ಯಾದವ್ ಓಕೆ, ಒಬ್ಬ ಥ್ರೆಟ್ ಆಗ್ಬಹುದು, ಬಟ್ ನಮ್ಮ ಕಡೆ ದುರಂದರ್ ಇದ್ದಾರೆ. ಪಟೇದಾರ್ ಇರೋದ್ರಿಂದ ಸ್ಪಿನ್ನರ್ಗಳಿಗೆ ತುಂಬಾ ಅದ್ಭುತವಾಗಿ ಆಡ್ತಾರೆ. ಪಟೇದಾರ್ ಇರೋ ತನಕ ಸ್ಪಿನ್ನರ್ಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ ಕಾರಣಕ್ಕಾಗಿ ಕುಲ್ದೀಪ್ ಕೂಡ ಹೆದರ್ಕೊಂಡು ಮೂಲೆಯಲ್ಲಿ ಕೂರ್ಬೋದು ಅಂತ ಒಂದು ಆಸೆ.